ಜ್ಯೋತಿ ಮತ್ತು ನೇಹ ಇಬ್ಬರು ಅವರವರ ತವರು ಮನೆಗೆ ಹೋದರು. ಕೆಲ ದಿನಗಳ ನಂತರ ನಂದೀಶ್, ಅಣ್ಣ, ಇದೆ ಸರಿಯಾದ ಸಮಯ. ಅಮ್ಮನ ಹತ್ರ ನಾನು ಮಾತಾಡಿ ದುಡ್ಡಿಸ್ಕೋತೀನಿ, ನೀನಿಲ್ಲೇ ಇರು. ನಂದೀಶ್, ನಂಗ್ ಯಾಕೋ ಭಯ ಆಗ್ತಿದೆ ಅಮ್ಮ. ಕೊಡಲ್ಲ ಅನ್ಸುತ್ತೆ. ಕೊಡ್ತಾರೆ ಅಣ್ಣ, ಆದ್ರೆ ಯಾವುದೇ ಕಾರಣಕ್ಕೂ ನಾನು ನಿನ್ಗೆ ಕೊಟ್ಟಿದ್ದೇನೆ ಅಂತ ಹೇಳಬಾರ್ದು. ಈ ವಿಷಯ ಗುಟ್ಟಾಗಿರ್ಬೇಕು. ಸರಿ ನಂದೀಶ್. ಅಮ್ಮ ಎಲ್ಲಿದೀಯಾ? ಅಡಿಗೆ ಮಾಡ್ತಾ ಇದ್ದೀನಿ ನಂದಿ. ನಂದೀಶ್ ಅಡುಗೆ ಮನೆಗೆ ಹೋಗುತ್ತಾನೆ. ಏನಪ್ಪ ನಂದೀಶ್, ಏನ್ ವಿಷಯ? ಏನ್ ಮಾಡ್ತಿದ್ದೀಯಾ ಅಮ್ಮ? ನೀನು ಟಿಫನ್ ರೆಡಿ ಆಯ್ತಾ? ಇಲ್ಲ ಮಗ್ನೆ, ಇನ್ ಮಾರ್ಬೇಕು, ಸ್ವಲ್ಪ ಹೊತ್ತು ತಡಿ. ಏನಮ್ಮ, ನೀನು 10 ಗಂಟೆ ಆದ್ರೂ ಟಿಫನ್ ರೆಡಿ ಮಾಡಿಲ್ವಾ? ಇವೆಲ್ಲ ಕೆಲಸ ಒಬ್ಳೇ ಮಾಡ್ಬೇಕಲ್ವಾ ನಂದೀಶ್, ಲೇಟ್ ಆಗತ್ತೆ. ಅದೇಗಮ್ಮ, ಲೇಟ್ ಆಗುತ್ತೆ. ಅತ್ತಿಗೆ ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ಮಾಡ್ತಿದ್ರು ಪಾಪ. ಹೌದಪ್ಪ, ಮಾಡ್ತಿದ್ಲು. ಆ ಹುಡುಗಿನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಹೇಗಾದ್ರೂ ಗೊತ್ತಾಯ್ತಾ ಅಮ್ಮ ನಿನ್ಗೆ ಅತ್ತಿಗೆ ಬೆಲೆ? ಹೌದಪ್ಪ, ಪಾಪ ಎಲ್ಲ ಕೆಲ್ಸ ಅವಳಿಗೆ ಹೇಳ್ತಿದ್ದೆ. ಪಾಪ ಗರ್ಭಿಣಿ ಇದ್ರೂ ಎಲ್ಲ ಕೆಲ್ಸ ಅವಳೇ ಮಾಡ್ತಿದ್ಲು. ಅಮ್ಮ, ನಿನ್ ಜೊತೆ ಸ್ವಲ್ಪ ಮಾತನಾಡ್ಬೇಕು. ಹೇಳು ನಂದಿ, ಏನು? ಅಮ್ಮ, ಅದು ನಾನು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಮ್ಮ. ಖುಷಿ ವಿಷಯ ಕಣಪ್ಪ, ಒಳ್ಳೆ ವಿಚಾರ. ಆ ದೇವರು ಇದ್ದಾರೆ, ನೀನು ಮಾಡು. ಆದ್ರೆ ಅಮ್ಮ, ದುಡ್ಡಿನ ಸಮಸ್ಯೆ ಇದೆ. ಎಷ್ಟ್ ಬೇಕಾಗತ್ತಿ ಮಗ್ನೆ? 10 ಲಕ್ಷ ಆದ್ರೂ ಬೇಕಮ್ಮ. ಏನು 10 ಲಕ್ಷನ? ಅಷ್ಟೊಂದು ದುಡ್ಡ? ಹೌದುಮ್ಮ, ಪ್ಲೀಸ್, ನಿನ್ ಹತ್ರ ಇರೋದು ದುಡ್ಡು ಒಡವೆ ಕೊಡು ಅಮ್ಮಮ್ಮ. ಏನು, ನನ್ನ ಹತ್ರ ಇರೋ ಒಡವೆ ದುಡ್ಡು ಕೊಡ್ಬೇಕಾ? ಆಗಲ್ಲ ಕಣೋ. ಪ್ಲೀಸ್ ಕೊಡು. ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಲಾಭ ಆಗುತ್ತೆ. ಆಮೇಲೆ ಎಲ್ಲ ನಿನ್ಗೆ ಬಿಡಿಸಿ ಕೊಡ್ತೀನಿ. ಗೌರಮ್ಮ ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಸರಿ, ಕೊಡ್ತೀನಿ. ಆದ್ರೆ ನಿನಗೆ ಕೊಟ್ಟಿರೋ ವಿಷ ಭೀತು ನೆಹಾಗೆ ಗೊತ್ತಾಗಬಾರ್ದು. ಸರಿ ಅಮ್ಮ, ಯಾರಿಗೂ ಹೇಳಲ್ಲ. ಬಿಸ್ನೆಸ್ ಇಂದ ಬಂದಿರುವ ಎಲ್ಲ ಲಾಭವನ್ನ ಫಸ್ಟ್ ನನಗೆ ಕೊಡ್ಬೇಕು. ಗೌರಮ್ಮ ತನ್ನ ಬಳಿ ಇದ್ದ ಎಲ್ಲ ಒಡವೆ ದುಡ್ಡನ್ನು ನಂದೀಶ್ ಕೈಗೆ ಕೊಟ್ಟಳು. ಅಣ್ಣ, ಇದನ್ನ ಮತ್ತು ಒಡವೆ ಇದೆ. ಇದರಿಂದ ನೀನು ಒಂದು ದೊಡ್ಡ ಹೋಟೆಲ್ ಕಟ್ಟಿಸು ಮತ್ತು ಒಳ್ಳೆ ಒಳ್ಳೆ ಅಡುಗೆ ಕುಕ್ಗಳನ್ನ ಸಿಟಿಯಿಂದ ನಾನು ಕಳಿಸುವ ವ್ಯವಸ್ಥೆ ಮಾಡ್ತೇನೆ. ಅಮ್ಮ, ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳಿ? ಬ್ಯಾಂಕ್ನಲ್ಲಿ ಲೋನ್ ತಗೊಂಡಿದ್ದೀನಿ ಅಂತ ಹೇಳು. ತುಂಬಾ ಥ್ಯಾಂಕ್ಸ್ ನಂದೀಶ್. ನೀನು ನನ್ ತಮ್ಮ ಅಲ್ಲ, ದೇವ್ರು. ನಿನ್ ಋಣನ ನಾನ್ ಯಾವತ್ತೂ ಮರೆಯಲ್ಲ. ನಂದು ಎಷ್ಟು ವರ್ಷದ ಕನಸು ಈಗ ನನಸಾಗ್ತಿದೆ. ಅಯ್ಯೋ, ಯಾಕಣ್ಣ ಇಂಥ ದೊಡ್ಡ ಮಾತು ಈಗ? ಇದನ್ನು ತಗೋ ಮೊದಲು ನೀನು ಹೋದ ಕಟ್ಟಿಸುವ ವಿಚಾರ ಮಾಡು. ಇನ್ನು ಏನಾದ್ರೂ ಹಣ ಬೇಕು ಅಂದ್ರೆ ನಂಗೆ ಹೇಳುವ ವ್ಯವಸ್ಥೆ ಮಾಡುತ್ತೇನೆ. ಸರಿ ತಮ್ಮ, ಕೇಳ್ತೀನಿ. ಇತ್ತ ಜ್ಯೋತಿಗೆ ಹೆಣ್ಣು ಮಗಳು ಆಗಿರುತ್ತೆ. ಆದರೆ ಕಾರಣಗಳಿಂದ ಅದು ಆರೋಗ್ಯವಾಗಿ ಇರುವುದಿಲ್ಲ ಮತ್ತು ಜ್ಯೋತಿಗೆ ಮಕ್ಕಳಾಗುವ ಅವಕಾಶ ಕೂಡ ಇರುವುದಿಲ್ಲ. ಈ ವಿಚಾರ ತಿಳಿದ ಜ್ಯೋತಿ ತುಂಬಾ ಚಿಂತಿತಳಾಗುತ್ತಾಳೆ. ಕಾಲ್ ಮಾಡಿ ಈ ವಿಷಯವನ್ನು ಅತ್ತೆಗೆ ಹೇಳುತ್ತಾಳೆ. ಅತ್ತೆ ಸಹ ಚಿಂತಿತಳಾಗುತ್ತಾಳೆ. ಮಾರನೇ ದಿನ ನೇಹಾಗೆ ಇಬ್ಬರು ಅವಳಿ ಜವಳಿ ಹೆಣ್ಣು ಮಕ್ಕಳಾಗುತ್ತಾರೆ. ಮಕ್ಕಳನ್ನು ನೋಡಿ ಭೀಮಣ್ಣ ಸಂತೋಷದ ಕಣ್ಣೀರು ಹಾಕುತ್ತಾನೆ. ದೇವ್ರೆ, ಈ ಮಕ್ಕಳ ಅದೃಷ್ಟದಿಂದ ನಮ್ ಜೀವನ ಬದಲಾಗಲ್ಲಪ್ಪ. ನಮಗೂ ಸುಂದರವಾದ ಖುಷಿಯಾದ ಜೀವನ ಮಾಡಲು ಅವಕಾಶ ನೀಡಪ್ಪ. ಇತ್ತ ಭೀಮಣ್ಣನ ಹೊಸ ಹೋಟೆಲ್ ಮುಗಿದಿತ್ತು. ಹೋಟೆಲ್ ನೋಡಲು ತುಂಬಾ ಸುಂದರವಾಗಿತ್ತು ಹಾಗೂ ಆ ಹೋಟೆಲ್ನಲ್ಲಿ ಅಡುಗೆ ಮಾಡಲು ಕುಕ್ಕಳು ಸಹ ಇದ್ದರು. ಹೋಟೆಲ್ ಊರಾಚೆ ಇದ್ದ ಕಾರಣ ಸಿಟಿಯವರು, ಹಳ್ಳಿಯವರು ಎಲ್ಲರೂ ಅವರ ಹೋಟೆಲ್ಗೆ ಬರಲು ಶುರು ಮಾಡಿದರು. ಅಮ್ಮ, ನನ್ನ ಬಿಸ್ನೆಸ್ ಲಾಸ್ ಆಯ್ತಮ್ಮ. ಇದೇನ್ ಹೇಳ್ತಿದ್ಯಾ ನೀನು? ಲಾಸ್ ಅಂದ್ರೆ ಏನ್ ಅರ್ಥ? ದುಡ್ಡೆಲ್ಲ ಹೋಯ್ತು, ಇವಾಗ ಏನ್ ಮಾಡ್ತೀಯ? ನನ್ ಕ್ಷಮ್ಸಮ್ಮ, ನಾನು ಏನ್ ಬೇಕು ಅಂತ ಮಾಡಿಲ್ಲ. ಬುದ್ಧಿ ಇಲ್ವಾ?
ಅಷ್ಟೊಂದು ದುಡ್ಡು ಲಾಸ್ ಆಯ್ತು ಅಂದ್ರೆ ಇರೋದು ಅದಷ್ಟು ದುಡ್ಡ. ಈಗ ಅದನ್ನ ಹಾಳು ಮಾಡಿದ್ಯಾ. ಈಗ ಹೊಟ್ಟೆಗೆ ಏನ್ ತಿಂತೀಯ? ನಾಳೆ ನಿನ್ ಹೆಂಡತಿ ಮಗಳು ಬರ್ತಾರೆ, ಅವ್ರಿಗೇನ್ ಮಾಡ್ತೀಯ? ನಂಗೇನ್ ತಿಳಿದಿಲ್ಲ ಅಮ್ಮ, ನನ್ ಕ್ಷಮ್ಸು. ಆ ದೇವರು ದಾರಿ ತೋರಿಸಿದಂತೆ ನಡೆಯೋಣ. ಅಯ್ಯೋ ದೇವ್ರೆ, ಕೆಲಸ ಕಳ್ಕೊಂಡ. ಈಗ ಇರೋ ದುಡ್ಡಿನಿಂದಲೇ ಹೇಗೂ ಜೀವನ ಸಾಕ್ಸಿದ್ರೆ ಸಾಕಪ್ಪ ಅನ್ನುವ ವರ್ಷದಲ್ಲಿ ಇರುವುದು ಲಾಸ್ ಮಾಡಿಕೊಂಡ ಈ ಭೀಮನು ಅಷ್ಟೇನಾ? ಏನ್ ಮಾಡ್ಲಿ? ಅಷ್ಟರಲ್ಲೇ ಭೀಮಣ್ಣ ಮನೆಗೆ ಬರುತ್ತಾನೆ. ಅಮ್ಮ, ನಾನ್ ನಿಮ್ಗೇನ್ ಹೇಳ್ಬೇಕು? ಹೇಳಪ್ಪ, ಏನಾಯ್ತು? ಅದು ಅಮ್ಮ, ನಿಮ್ಮನ್ನ ಏನ್ ಕೊಡ್ಬೇಕಿತ್ತು ಅಮ್ಮ? ಏನು? ಬೇಗ ಕೊಡು. ಇಲ್ಲ ಹಾಳಾಗ್, ನೀವು ನನ್ ಟೆನ್ಷನ್ ನಂಗೆ. ಅಮ್ಮ, ಈ ದುಡ್ಡನ್ನ ತಗೋಳಿ. ಗೌರಮ್ಮ ಇಷ್ಟು ದುಡ್ಡು ನೋಡಿ ಇಷ್ಟೊಂದು ದುಡ್ಡು ಆಶ್ಚರ್ಯವಾಗುತ್ತಾಳೆ. ಎಲ್ಲಿಂದ ಬಂತು? ಎಲ್ಲಿಯಾದ್ರೂ ಕಳ್ಳತನ ಮಾಡಿದ್ಯಾ ಹೇಗೆ? ಇಲ್ಲಮ್ಮ, ಇದು ಈ ತಿಂಗಳ ಹೋಟ್ಲಿಂದ ಬಂದ ಆದಾಯ. ಏನು ಇಷ್ಟೊಂದು ದುಡ್ಡು ನಿನ್ ಹೋಟೆಲಿಂದ ಬಂತ? ಆ ಚಿಕ್ಕ ಹೋಟೆಲ್ ನಾನು ನಂಬಲ್ಲ. ಅಮ್ಮ, ನಾನು ಒಂದು ದೊಡ್ಡ ಹೋಟೆಲ್ ಕಟ್ಟಿಸಿದ್ದೇನೆ. ದೊಡ್ಡ ಹೋಟೆಲ್ ನಂದೇ ಅಮ್ಮ. ನಿಜ ಹೇಳ್ತಿದ್ಯಾ? ಅಷ್ಟೊಂದು ದುಡ್ಡು ನಿನ್ನತ್ರ ಹೇಗ್ ಬಂತು? ಅಮ್ಮ, ಅದು ನೇಹಾ ಮನೆ ಮೇಲೆ ಅವರ ಹೆಸರಲ್ಲಿ ಬ್ಯಾಂಕ್ ಲೋನ್ ತಗೊಂಡಿದ್ದೆ ಅಮ್ಮ. ಎಂತ ಒಳ್ಳೆ ಕೆಲಸ ಮಾಡಿದೆ ನೀನು. ಈಗ ನೀರು ನನ್ನ ಮಗ, ಈ ದುಡ್ಡನ್ನು ಮೊದಲು ಲಾಕರಲ್ಲಿ ಇಡ್ತೀನಿ. ಅಮ್ಮ ನಿಲ್ಲು, ಅದು ಅಣ್ಣನ್ ದುಡ್ಡು. ಅವನ ಸಂಪಾದನೆ ಮಾಡಿರೋದು ಅವನಿಗೆ ಕೊಡು. ಅವನಿಗಿದೆಲ್ಲ ಗೊತ್ತಾಗಲ್ಲ. ಮನೆ ಖರ್ಚು ತುಂಬಾ ಇರುತ್ತೆ. ನಾನ್ ಜೋಪಾನವಾಗಿ ಇಟ್ಕೋತೀನಿ. ಬೇಡಮ್ಮ ಅವನಿಗೆ. ಈಗ ಮಕ್ಕಳಿದ್ದಾರೆ, ಅವನಂತೂ ಖರ್ಚು ಅಂತ ಇರುತ್ತೆ. ನಿನಗೂ ವಯಸ್ಸಾಯ್ತು. ಮಾಡುವ ಅತ್ತಿಗೆ ಬಂದ್ಮೇಲೆ ಅವಳೇ ಮನೆ ಜವಾಬ್ದಾರಿ ತಗೊಳ್ತಾಳೆ. ನಿನ್ ಮಾತ್ ಯಾರ್ ಕೇಳ್ತಾರೆ? ನೀನಂತೂ 3 ಕಾಸ ದುಡಿಯಲ್ಲ. ಇಲ್ಲಿ ಬುದ್ಧಿ ಹೇಳ ಬಂದ. ಹೌದಮ್ಮ, ನಂದೀಶ್ ಹೇಳಿದ್ದು ನಿಜ. ಮನೆ ಖರ್ಚೆಲ್ಲ ಇನ್ಮೇಲೆ ನೇಹಾ ನೋಡ್ಕೊತಾಳೆ. ನೀನು ಆರಾಮವಾಗಿ ಇರು. ಇದೇನ್ ಹೇಳ್ತಿದ್ಯಾ ಭೀಮಾ ನೀನು? ನೀನು ದುಡ್ದಿರು, ದುಡ್ಡು ಅಂತ ಹಕ್ಕ ಚಲಾಯಿಸ್ತಾ ಇದ್ಯಾ. ಅಯ್ಯೋ, ಹಾಗಲ್ಲ ಅಮ್ಮ. ಇರ್ಲಿ ಬಿಡು. ನಿಮ್ ತಂದೆ ಇದ್ದಿದ್ರೆ ನಂಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಎಲ್ಲ ಪಡ್ಕೊಂಡ್ ಬರ್ಬೇಕು ಮಕ್ಕಳು ಅಂತ. ಅಮ್ಮ, ನೀನ್ ಬೇಜಾರ್ ಮಾಡ್ಕೋಬೇಡ. ಸರಿ, ಮನೆ ಖರ್ಚಿಗೆ ಅಂತ ನಿನಗ್ ಹಣ ಕೊಡ್ತೀನಿ. ಉಳಿದಿರೋ ಹಣವನ್ನ ನೇಹಾ ಅಕೌಂಟಿಗೆ ಹಾಕ್ತೀನಿ. ಯಾವಾಗಾದ್ರೂ ಎಮರ್ಜೆನ್ಸಿ ಇದ್ದಾಗ ಬರುತ್ತೆ, ಸೇವಿಂಗ್ಸ್ ಆಗತ್ತೆ. ಆಗ ಗೌರಮ್ಮ ಸ್ವಲ್ಪ ಯೋಚನೆ ಮಾಡಿ, ಇವನ್ ಕೊಡು ಖರ್ಚಿನಲ್ಲಿ ಸ್ವಲ್ಪ ಉಳಿಸ್ಕೋಬಹುದು. ಇಲ್ಲ ಅಂದ್ರೆ ಅದು ಸಿಗಲ್ಲ ಆಮೇಲೆ. ನೀ ಹಾಗೆ ಮಾರಿಸಿ ಅವಳ ಅಕೌಂಟಲ್ಲಿರೋ ಹಣ ಅಣ್ಣ ಎಲ್ಲ ದೋಚ್ಕೋಬಹುದು. ಸ್ವಲ್ಪ ದಿನದಲ್ಲೇ ಜ್ಯೋತಿ ಮತ್ತು ನೇಹ ಅವರವರ ತವರು ಮನೆಯಿಂದ ಮಕ್ಕಳ ಜೊತೆ ಬರುತ್ತಾರೆ. ಬರಮ್ಮ ಸೊಸೇರ, ಬನ್ನಿ ಒಳಗೆ. ನೇಹ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅತ್ತೆ, ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ನೇಹ. ಮೊಮ್ಮಕ್ಕಳು ಆರಾಮಿದ್ದಾರ ನೋಡೋಕ್ಕೆ? ಸೇಮ್ ನನ್ ಮಗನ್ ತರಾನೇ ಇದ್ದಾರೆ. ಹೌದು ಅತ್ತೆ, ನೋಡೋಕ್ಕೆ ಸೇಮ್ ಇವ್ರ ಥರಾನೇ ಇದ್ದಾರೆ. ಜ್ಯೋತಿ, ನೀನೇ ಹೇಗಿದ್ಯಾ? ಮಗು ಹೇಗಿದೆ? ನಾನ್ ಚೆನ್ನಾಗಿದ್ದೀನಿ ಅತ್ತೆ, ಪಾಪು ಕೂಡ ಆರಾಮಿದೆ. ಸರಿ, ಹೋಗಿ ರೆಸ್ಟ್ ಮಾಡಿ. ಇಬ್ಬರು ಸರಿ ಸುಸ್ತಾಗಿರುತ್ತೆ. ಅಂತ ಹೇಳಿ ಮಕ್ಕಳನ್ನು ಕರೆದುಕೊಂಡು ಅವರವರ ರೂಮ್ಗೆ ಹೋಗ್ತಾರೆ. ಗೌರಮ್ಮ ಇಬ್ಬರು ಸೊಸೆಯರನ್ನು ಒಂದೇ ರೀತಿ ನೋಡಲು ಶುರು ಮಾಡುತ್ತಾಳೆ. ಇದೇನು ಮತ್ತೆ ಇಷ್ಟು ಬೇಗ ಎದ್ದಿದ್ದೀರಾ? ಕೆಲಸ ಮಾಡ್ತಾ ಇದ್ದೀರಾ? ಅಯ್ಯೋ, ನೀನೊಬ್ಳೆ ಎಷ್ಟು ಅಂತ ಮಾಡ್ತೀಯ ನೀನು? ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅಷ್ಟೆ. ಅಯ್ಯೋ, ನೀವೇನು ಹೆಲ್ಪ್ ಮಾಡೋದು ಬೇಡ ಅತ್ತೆನ್. ಆರಾಮಾಗಿ ಹೋಗಿ ಕೂತ್ಕೊಳ್ಳಿ, ನಾನೊಬ್ಳೇ ಮಾಡ್ಕೋತೀನಿ. ನೀನು ಸುಮ್ಮನೆ ಇರಮ್ಮನೆ. ಬಾ, ನಿನಗೆ ತರಕಾರಿ ಕೂತು ಕಟ್ ಮಾಡಿ ಕೊಡ್ತೀನಿ. ಬೇಗ ಬೇಗ ಅಡಿಗೆ ಮಾಡಿ ಕೆಲಸ ಮುಗಿಸೋಣ, ಆಮೇಲೆ ಮಕ್ಕಳು ಕಷ್ಟ. ಆದರೂ ಅತ್ತೆ, ನಿಮ್ಮ ಕೈಲಿ ಕೆಲಸ ಮಾಡಿಸೋದು ಸರಿ ಬರಲ್ಲ. ನೋಡು ನೇಹ, ನಾನು ಮೊದಲು ನಿನಗೆ ತುಂಬ ಮನಸ್ಸಿಗೆ ನೋವು ಕೊಟ್ಬಿಟ್ಟೆ, ತುಂಬ ಕಷ್ಟ ಕೊಟ್ಟೆ. ಅಯ್ಯೋ ಅತ್ತೆ, ಬಿಡಿ. ನಾನು ಏನು ಆ ಥರ ತಿಳ್ಕೊಂಡಿಲ್ಲ. ದೊಡ್ಡವರು ಏನೇ ಮಾಡಿದ್ರೂ ಒಳ್ಳೇದಾಗತ್ತೆ ಅಂತ ಅಪ್ಪ ಅಮ್ಮ ಯಾವಾಗಲೂ ಹೇಳತ್ತಿದ್ರು. ನನ್ನ ಕ್ಷಮಿಸಿ ಬಿಡು ನೇಹ, ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ಅತ್ತೆ, ನೀವು ಯಾಕೆ ಕ್ಷಮೆ ಕೇಳ್ತೀರಾ? ನೀವು ದೊಡ್ಡವರು. ಅದು ಎಲ್ಲ ಕೆಟ್ಟ ಟೈಮ್ ಹಾಗೆ ಮಾಡಿತ್ತು. ನಾನು ಏನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೀವೇನು ಇಟ್ಕೋಬಿಡಿ, ಮರೆತ್ಬಿಡಿ. ನೀನ್ ತುಂಬ ಒಳ್ಳೆ ಮನಸ್ಸಿನ ಹುಡುಗಿ ನೇಹ.
ಹೆಲೋ ಜ್ಯೋತಿ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಪೂಜಾ, ನೀನ್ ಹೇಗಿದ್ದೀಯಾ? ನಾನಂತೂ ಸೂಪರ್ ಇದ್ದೀನಿ. ನನ್ ಗಂಡ ನನಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬಾ ಖುಷಿ ಕಣೆ. ಏನು ವಿಷಯ ಕಾಲ್ ಮಾಡಿದ್ದೀಯಾ? ಅದು ನಾಳೆ ಫ್ರೆಂಡ್ಸ್ ಎಲ್ಲ ಸೇರಿ ಹೊರಗ್ ಶಾಪಿಂಗ್ ಹೋಗ್ತಾ ಇದ್ವಿ. ಅದಕ್ ನೀನು ಬರ್ತೀಯಾ ಅಂತ ಕೇಳೋಕೆ ಫೋನ್ ಮಾಡಿದೆ. ಹೌದಾ, ಸರಿ ಪೂಜಾ, ನಾನು ಬರ್ತೀನಿ ಇವಾಗ. ಅತ್ತೆಗೆ ಕೇಳಿ ಹೇಳ್ತೀನಿ. ಅತ್ತೇನೆ ಕೇಳ್ತೀಯಾ? ಯಾಕೆ ನಿನ್ ಹಸ್ಬೆಂಡ್ ಹತ್ರ ದುಡ್ಡಿಲ್ಲವ? ಅವ್ರು ಕೆಲ್ಸ ಬಿಟ್ಟಿದಾರಲ್ವಾ? ಮಾಡಿದೆ ಗೊತ್ತು ಕಣೆ. ನಂಗ್ ಹೇಗ್ ಬರ್ತೀಯಾ ನೀನು? ಹಾಗೇನೂ ಇಲ್ಲ ಪೂಜಾ. ಗಂಡ ಅಂತ ದುಡಿಯಲ್ಲ, ಇನ್ಕಮ್ ಇಲ್ಲ, ನೀನೇನ್ ಬರಲ್ಲ. ಬಿಡು, ಗೊತ್ತು ನಂಗೆ. ಯಾಕ್ ಮಾತಾಡ್ತೀಯ ಹೀಗೆ? ನಾನೇ ಮಾತಾಡ್ದೇ ಇದ್ದಿದ್ ಹೇಳಿದ್ದೆ, ಅದ್ರಲ್ಲೇನು? ಸರಿ ಬಿಡು, ನೀನು ಇಲ್ಲ, ನಾನು ನಾಳೆ ಕಾಲ್ ಮಾಡ್ತೀನಿ. ಸರಿ, ಮತ್ತೆ 100-200 ತಗೊಂಡ್ ಬಂದಿದ್ಯಾ? ಸ್ವಲ್ಪ ಜಾಸ್ತಿ ತಗೊಂಡ್ ಬಾ. ಎಂದು ಪೂಜಾ ಜ್ಯೋತಿಗೆ ಅವಮಾನ ಮಾಡುತ್ತಾಳೆ. ಜ್ಯೋತಿ ನಂದೀಶ್ ಹತ್ರ ಹೋಗಿ ಹಣ ಕೇಳುತ್ತಾಳೆ. ರೀ, ಸ್ವಲ್ಪ ಹಣ ಇದ್ರೆ ಕೊಡಿ. ಯಾಕೆ ಜ್ಯೋತಿ? ಅದು ನಾಳೆ ನನ್ ಫ್ರೆಂಡ್ಸ್ ಶಾಪಿಂಗ್ಗೆ ಸಿಟಿ ಹೋಗ್ತಿದೀವಿ ಅಂತ ಕರೆದ್ರು, ಅದಕ್ಕೆ ನಾನು ಹೋಗ್ತಿದ್ದೆ. ಎಷ್ಟು ಬೇಕಿತ್ತು? 5,000 ಇದ್ರೆ ಕೊಡಿ. ಅಷ್ಟೊಂದು ಹಣ ತಗೊಂಡು ಏನ್ ಮಾಡ್ತೀಯ ನೀನು? ರೀ, ಅದು ಪಾಪುಗೆ ಮತ್ ನಂಗೆ ಏನಾದ್ರೂ ತಗೋತೀನಿ ರೀ. ನನ್ ಫ್ರೆಂಡ್ಸ್ ಕೂಡ ಅಷ್ಟೇ ಹಣ ತರ್ತಾರೆ. ನಾನೇನಾದ್ರೂ ಇವಳಿಗೆ ಈಗ ಹಣ ಕೊಟ್ರೆ ಇವಳಿಗೆ ಹಣದ ಮೇಲೆ ಗೊತ್ತಾಗಲ್ಲ. ಇವಳಿಗಿರೋ ಶ್ರೀಮಂತಿಕೆ ಸೊಕ್ಕು ಕೆಳಗೆ ಇಳಿಯಲ್ಲ. ಹೀಗೂ ನನ್ ಜಾಬ್ ಮಾಡಲ್ಲ ಅಂತ ನಂಬಿದ್ದಾಳೆ. ಹಣ ಇಲ್ಲ ಅಂತ ಸುಳ್ಳು ಹೇಳ್ತೀನಿ. ಜ್ಯೋತಿ, ನನ್ನ ಹತ್ರ ಎಲ್ಲಿ ಅಷ್ಟು ಅಮೌಂಟ್ ಬರಬೇಕು ಹೇಳು? ನಾನು ಜಾಬ್ ಕೂಡ ಮಾಡಲ್ಲ, ನನ್ನತ್ರ ಹಣ ಇಲ್ಲ. ಮತ್ತೆ ಯಾವಾಗಾದ್ರೂ ಹೋಗುವಂತೆ. ಸರಿ, ನೀವು ಮನೆಯಲ್ಲೇ ಎಷ್ಟು ದಿನ ಅಂತ ಕೂತ್ಕೋತೀರಾ? ಎಲ್ಲಾದ್ರೂ ಕೆಲ್ಸಕ್ ಹೋಗ್ಬೇಕ್ ತಾನೆ? ಏನ್ ಮಾಡ್ಲಿ ಜ್ಯೋತಿ, ಎಲ್ಲೂ ಜಾಬ್ ಸಿಕ್ಕಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಸರಿ ಬಿಡಿ, ನಾನು ಅತ್ತೆನ್ ಕೇಳ್ತೀನಿ. ಇಷ್ಟು ಹೇಳಿ ಜ್ಯೋತಿ ಅತ್ತೆನ ಕೇಳಲು ಅತ್ತೆ ಹತ್ತಿರ ಬರುತ್ತಾಳೆ. ಅತ್ತೆ, ನಂಗೆ ನಾಳೆ ಸ್ವಲ್ಪ ಹಣ ಇದ್ರೆ ಕೊಡಿ. ಯಾಕೆ ಜ್ಯೋತಿ? ಅದು ಅತ್ತೆ, ನಾಳೆ ನಾವು ನನ್ ಫ್ರೆಂಡ್ಸ್ ಹೊರಗ್ ಹೋಗ್ತಾ ಇದ್ವಿ, ಅದಕ್ಕೆ ಒಂದು 5,000 ಇದ್ರೆ ಕೊಡಿ. ಏನ್ 5,000 ಬೇಕಾ ಇಲ್ಲಿ? ನನ್ನ ಹತ್ರ ದುಡ್ಡಿಲ್ಲ. ಹೇಗೆ ನೆಹಾ? ಬಡಿ ಇರೋ ಹಣವನ್ನು ನನ್ನ ಹೆಸರಲ್ಲಿ ದೋಚ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ? ಅತ್ತೆ ಪ್ಲೀಸ್ ಅತ್ತೆ, ಕೊಡಿ. ನಿಂಗ್ ಒಮ್ಮೆ ಹೇಳಿದ್ರೆ ಅರ್ಥ ಆಗಲ್ವಾ? ಫಾಯ್ತಿಯ ನನ್ ಕಡೆ ಇಲ್ಲ. ಹೋಗು, ಕೊಡಲ್ಲ ನಾನು. ಅತ್ತೆ, ಅಟ್ಲೀಸ್ಟ್ 3,000 ಆದ್ರೂ ಕೊಡಿ ಅತ್ತೆ. ನಿಂಗ್ ಒಮ್ಮೆ ಹೇಳಿದ್ರೆ ಅರ್ಥ ಆಗಲ್ವಾ ಜ್ಯೋತಿ? ಅತ್ತೆ, ನೀವಾಗ ಕೊಡ್ಲಿಲ್ಲ ಅಂದ್ರೆ ನಾನು ನಮ್ ತಂದೆ ಕಾಲ್ ಮಾಡಿ, ಅತ್ತೆ ಹಣ ಕೊಡ್ತಿಲ್ಲ ಇವ್ರು, ಕೆಲ್ಸಕ್ ಹೋಗ್ತಿಲ್ಲ ಅಂತ ಇರೋ ಸತ್ಯನೆಲ್ಲ ಹೇಳ್ತೀನಿ. ಯಾಕ್ ಜ್ಯೋತಿ ಹಿಂಗ್ ಮಾಡ್ತಿ? ಸ್ವಲ್ಪ ನನ್ ಪರಿಸ್ಥಿತಿ ಅರ್ಥ ಮಾಡ್ಕೊ. ನಿಜವಾಗ್ಲೂ ನನ್ನ ಹತ್ರ ಹಣ ಇಲ್ಲ ಇಲ್ಲ ಇಲ್ಲ. ಮತ್ತೆ ಅದೆಷ್ಟು ಹಣ ಒಡವೆ ಇದೆ ನಿಮ್ಮತ್ರ ಕೊಡೋಕ್ಕೆ? ಯಾಕೆ ಹೀಗ್ ಮಾಡ್ತೀರಾ? ಅಯ್ಯೋ, ನೀನ್ ಊರಿಗ್ ಹೋದಾಗ ನಿನ್ ಕಂಡ ಬಿಸ್ನೆಸ್ ಮಾಡ್ತೀನಿ ಅಂತ ಇರೋ ಹಣ ಎಲ್ಲ ಇಸ್ಕೊಂಡು ಲಾಸ್ ಆದ. ನನ್ನತ್ರ ಏನೂ ಇಲ್ಲ. ಮತ್ತೆ ಈಗ ನಿಮ್ಮತ್ರ ಏನೂ ಇಲ್ವಾ? ನನ್ನೊಡವೇನೂ ಇಲ್ವಾ? ಇಲ್ಲ ಜ್ಯೋತಿ, ಅದಕ್ಕೆ ನೇಹಾ ಜೊತೆ ಚೆನ್ನಾಗಿರೋ ತನ್ನ ನಾಟಕ ಮಾಡ್ತಾ ಇದೀನಿ. ಅವಳ ಹೆಸರಲ್ಲಿ ಇರೋ ಹಣ ಎಲ್ಲ ನಂದ್ ಮಾಡ್ಕೊಳ್ತೀನಿ. ನೋಡ್ತಾ ಇರೋ. ಅವಳು ಗಂಡನು ಅವಳಿಗೆ ಹಣ ಕೊಡ್ತಿದ್ದಾನೆ. ಅದನ್ನೆಲ್ಲ ಹೇಗೆ ನನ್ನ ಸ್ವಂತಕ್ಕೆ ಮಾಡ್ಕೊಳ್ಳೋದು ಅಂತ ನಾನ್ ಯೋಚನೆ ಮಾಡ್ತಾ ಇದ್ದೀನಿ. ಇದೇನತ್ತೆ, ನೀವು ನನ್ನ ನೋಡ್ವೆ ಎಲ್ಲ ಕೊಟ್ಟಿದ್ದೀರಾ, ನಾನೇನ್ ಮಾಡ್ಲಿ? ಶಾಪಿಂಗ್ ಕಲಿಸಲ್ವಾ? ಇದೊಂದು ಸತಿ ಅಡ್ಜಸ್ಟ್ ಮಾಡ್ಕೋತೀನಿ, ನೆಕ್ಸ್ಟ್ ಟೈಮ್ ಹೋಗುವಂತೆ. ಹೀಗೆ ದಿನಗಳು ಕಳೀತಾ ಇದ್ದವು. ಗೌರಮ್ಮ ನೇಹಾ ಜೊತೆ ಚೆನ್ನಾಗಿರುವ ಹಾಗೆ ನಾಟಕ ಮಾಡುತ್ತಿದ್ದಳು. ಜ್ಯೋತಿಗೆ ಮತ್ತು ರಾಣಿ ಥರ ನೋಡ್ಕೊಳ್ತಿದ್ದಳು. ಆದರೆ ಇದೆಲ್ಲ ನೇಹಾಗೆ ಗೊತ್ತಾಗ್ತಿರ್ಲಿಲ್ಲ. ನೇಹಾ ಬರಮ್ಮ, ನೀನ್ ಊಟ ಮಾಡು. ಬಾರಮ್ಮ. ಬೇಡ ಅತ್ತೆ, ನೀವು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಎಲ್ರೂ ಸೇರಿ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಷ್ಟು ದಿನ ಆಯ್ತು ಎಲ್ರೂ ಸೇರಿ ಊಟ ಮಾಡಿ? ಅಮ್ಮ, ನಿಜವಾಗಿಯೂ ನೀನು ನಮ್ಮಮ್ಮನ? ಯಾಕೆ ಮಗ, ಏನಾಯ್ತು? ಏನಿಲ್ಲ ಅಮ್ಮ. ಮೊದಲು ನೀನು ಅತ್ತೆ, ನಾನು ಅಣ್ಣನ ಕಂಡ್ರೆ ಆಗ್ತಿರ್ಲಿಲ್ಲ. ಆದ್ರೆ ಈಗ ಅವರನ್ನ ಅಂದ್ರೆ ತುಂಬಾ ಇಷ್ಟಪಡ್ತೀಯ. ಇಬ್ಬರು ಸೊಸೆಯರ್ನು ಒಂದೇ ರೀತಿ ನೋಡ್ಕೊಳ್ತೀಯ. ಅದು ಒಂದು ಕೆಟ್ಟ ಗಡಿಗೆ. ನಂದಿ, ಮೊದಲು ಅವರು ಇವರು ಮಾತು ಕೇಳಿ ಹಾಗೆ ಮಾಡ್ತಿದ್ದೆ. ಆದ್ರೆ ಈಗ ನೇಹಾ ಅಂದ್ರೆ ಏನು, ಅವಳ ಬೆಲೆ ಏನು ಅಂತ ಗೊತ್ತಾಗಿದೆ. ಇಬ್ರು ಮಕ್ಕಳು ಒಂದೇ. ನೀವು 4 ಜನ ನನ್ನ ಮಕ್ಕಳಿದ್ದ ಹಾಗೆ. ಆದರೆ
ನನಗೆ ನೇಹ ಅಂದ್ರೆ ತುಂಬಾ ಜಾಸ್ತಿ ಪ್ರೀತಿ. ಯಾಕಂದ್ರೆ ಮೊದ್ಲೇ ಸೊಸೆ ಅವಳೆ ಅಲ್ವಾ. ಅತ್ತೆ, ನಿಮ್ಮನ್ನ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ನಾನು ಕೂಡ ನೇಹ ನಿನ್ನಂತ ಸೊಸೆನ ಪಡೆಯೋಕೆ ಅದೃಷ್ಟ ಮಾಡಿದ್ದೆ. ನಾನು ಈ ಬಡುವಿನ ಸೊಸೆ ಅಂತ ಒಪ್ಪಿಕೊಳ್ಳಬೇಕಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಎಲ್ಲ ನನ್ನ ಮಗ ದುಡ್ಡಿರೋ ಹಣ ಅವಳದೇನಿದೆ ಅದರಲ್ಲಿ. ನಿನ್ನ ಹೆಸರಲ್ಲಿರೋ ಹಣನ ನನ್ನ ಹೆಸರಿಗೆ ಮಾಡ್ಕೋರ್ಗೂ ಮಾತ್ರ ಈ ನಾಟಕ. ಪಾಪ ಎಲ್ರೂ ನಂಬಿದ್ದಾರೆ. ಎಷ್ಟೇ ಆದ್ರೂ ನನ್ನ ಅಣ್ಣನ ಮಗಳೇ ನನ್ನ ಸೊಸೆ. ಅಮ್ಮ, ನಂಗೆ ಗೊತ್ತು ನೀನು ಚೇಂಜ್ ಆಗಿಲ್ಲ ಅಂತ. ಪಾಪ ಅತ್ತಿಗೆ ನಿನ್ನ ನಂಬಿದ್ದಾರೆ. ಅವರತ್ರ ಹಣ ಇದೆ ಅಂತ ನೀನು ಹೀಗೆ ನಡ್ಕೊಳ್ತಿದ್ದೀಯ. ನಿನಗೆ ಆ ದೇವರು ಒಂದು ದಿನ ಬುದ್ಧಿ ಕಲಿಸ್ತಾನೆ. ಎಲ್ಲರೂ ಸೇರಿ ಊಟ ಮಾಡಿದ್ರು. ಒಂದು ದಿನ ಗೌರಮ್ಮ ಬೆಳಿಗ್ಗೆ ಎಷ್ಟು ಹೊತ್ತು ಆದರೂ ಏಳಲಿಲ್ಲ. ನೇಹಾ ಬಂದು ಎಷ್ಟೇ ಎಬ್ಬಿಸಿದರೂ ಅವಳು ಏಳಲಿಲ್ಲ. ನೇಹಾಗೆ ತುಂಬ ಭಯವಾಗುತ್ತೆ. ಅವಳು ಭಯದಿಂದ ನಂದೀಶ್ ಮತ್ತು ಭೀಮನ್ನನ್ನು ಕರೆಯುತ್ತಾರೆ. ನಂದೀಶ್ ತಕ್ಷಣ ಡಾಕ್ಟರ್ಗೆ ಕಾಲ್ ಮಾಡುತ್ತಾನೆ. ಡಾಕ್ಟರ್ ಬಂದು ಗೌರಮ್ಮನನ್ನು ಚೆಕ್ ಮಾಡಿ, ಸಾರಿ, ನಿಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇದೇನ್ ಹೇಳ್ತಿದ್ದೀರಾ ಡಾಕ್ಟರ್? ನೆನ್ನೆ ತಾನೆ ನಮ್ಮಮ್ಮ ನಮ್ ಜೊತೆ ಚೆನ್ನಾಗಿ ನಗ್ನಗ್ತಾ ಮಾತಾಡಿದ್ರು. ಅಯ್ಯೋ ಅತ್ತೆ. ಎಲ್ಲರೂ ದುಃಖಿತರಾಗುತ್ತಾರೆ. ಎಲ್ಲರೂ ಸೇರಿ ಗೌರಮ್ಮನ ಅಂತ್ಯಕ್ರಿಯೆ ಮಾಡಿದರು. ಅತ್ತೆ, ನೆನ್ನೆ ತಾನೇ ನಮ್ ಜೊತೆ ಎಷ್ಟು ಖುಷಿಯಿಂದ ಮಾತಾಡಿದ್ರು ಅಲ್ವಾ? ದೇವರ ಆಟ ಯಾರು ಬಲ್ಲರು? ನೇಹ, ಅವ್ರು ಯಾವಾಗ ಕರೀತಾರೆ ಅವಾಗ ಹೋಗೋದಷ್ಟೇ ನಮ್ ಕೆಲ್ಸ. ಅತ್ತೆ ಇತ್ತೀಚೆಗೆ ನನ್ ಜೊತೆ ತುಂಬಾ ಚೆನ್ನಾಗಿದ್ರು. ನನ್ ಮಗ್ಳು ತರ ನೋಡ್ಕೊಳ್ತಿದ್ರು. ಏನ್ ಮಾಡಕ್ ಬರ್ಲನೆ ಹೇ ವಿಧಿಯಾಟ. ಜ್ಯೋತಿ, ಸ್ವಲ್ಪ ನೀರ್ ತಂದ್ಕೊಡ್ತೀಯಾ? ಮಕ್ಳು ಹಠ ಮಾಡ್ತಿದ್ದಾರೆ. ನೇಹ, ಅಕ್ಕ ಅಟ್ಟೇ ಇಲ್ಲ ಅಂತ ನೀವೇನು ನನ್ಗೆ ಆರ್ಡರ್ ಮಾಡ್ಲಾ ಬರಬೇಡಿ. ಯಾವಾಗಿದ್ರೂ ನಾನೀ ಮನೆ ರಾಣಿನೇ ಕೆಲಸ ಮಾಡ್ಲಾ ಬಂದಿಲ್ಲ. ಹಾಗಲ್ಲ ಜ್ಯೋತಿ, ಮಕ್ಳು ಬಿಡ್ತಿಲ್ಲ, ಅದಕ್ಕೆ ಕೇಳಿದೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನನಗ್ ಮಗು ಇದೆ, ನೀನೇ ಮಾಡ್ಕೊ. ನಿತ್ಯಾಗೆ ಔಷಧಿ ಹಾಕಿದ್ಯಾ? ನನ್ಗೆಲ್ಲ ಗೊತ್ತು. ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅಂತ ನೀನೇನು ಹೇಳುವ ಅವಶ್ಯಕತೆ ಇಲ್ಲ. ಇನ್ನು ಇದೇ ತರ ಯಾಕೆ ನನ್ ಜೊತೆ ನಡ್ಕೊಳ್ತೀಯಾ? ನಾನ್ ನಿಮ್ಮಕ್ಕ ಅಲ್ವಾ? ನಾನ್ ಯಾವಾಗಿದ್ರೂ ಹೀಗೆ. ನೀನ್ ಯಾವತ್ತೂ ನನ್ನ ಅಕ್ಕ ಅಂತ ಒಪ್ಕೊಳ್ಳಲ್ಲ. ನಾನ್ ಶ್ರೀಮಂತೆ, ನೀನ್ ಬಡವಿನೆ. ಅದುದು ಈ ಜನ್ಮದಲ್ಲಿ ಚೇಂಜ್ ಆಗಲ್ಲ. ಜ್ಯೋತಿ, ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಕೊನೆಯವರೆಗೂ ಮನುಷ್ಯತ್ವ ಮಾತ್ರ. ಓಹ್, ನಿಂಗೇನ್ ಗೊತ್ತು? ನಿನ್ ಕಡೆ ಹಣ ಇದ್ರೆ ಅಲ್ವಾ ಹಣದ ಬೆಲೆ ಗೊತ್ತಾಗೋದು. ಹೋಗ್ಲಿ ಬಿಡು, ನಾನ್ ಬರುತ್ತೇನೆ. ನನ್ ಮಗುನ್ ನೋಡ್ಕೋಬೇಕು. ಆಮೇಲೆ ನನ್ ಮಗ್ರಿಗೆ ಸ್ವಲ್ಪ ದಂಜಿ ಮಾಡ್ಕೊಂಡ್ ಬಾ. ಒಂದು ದಿನ ಜ್ಯೋತಿ ಮತ್ತು ಜ್ಯೋತಿ ಮಗಳಿಗೆ ಅನಾರೋಗ್ಯ ಕಾಡುತ್ತದೆ. ಅಕ್ಕ, ನೇಹ ಅಕ್ಕ, ಸ್ವಲ್ಪ ಬೇಗ ಬಾ ಅಕ್ಕ. ಯಾಕ್ ಜ್ಯೋತಿ, ಏನಾಯ್ತು? ಎಷ್ಟೊಂದು ಕೆಮ್ಮತ್ತಿದ್ಯಾ ನೋಡು ನೀನು. ಯಾಕೋ ಕೆಮ್ಮು ನಿಲ್ತಾನೆ ಇಲ್ಲ, ಫುಲ್ ಜ್ವರ. ಮಗುಗೂ ಅದೇ ತರ ಆಗ್ತಿದೆ ಅಕ್ಕ. ನೀನೇನ್ ಹೆದರ್ಬೇಡ ಜ್ಯೋತಿ, ನಾನೀಗ್ಲೇ ಡಾಕ್ಟರ್ಗೆ ಕಾಲ್ ಮಾಡ್ತೀನಿ. ಯಾಕೋ ಡಾಕ್ಟರ್ಗೆ ಕಾಲ್ ಕನೆಕ್ಟ್ ಆಗ್ತಿಲ್ಲ ಜ್ಯೋತಿ. ಇರೋ, ಅಲ್ಲಿವರೆಗೂ ನಿಂಗೆ ಸ್ವಲ್ಪ ಕಷಾಯ ಮಾಡ್ಕೊಳ್ತೀನಿ, ಕೆಮ್ಮು ಕಡಿಮೆ ಆಗುತ್ತೆ. ನೇಹ ಜ್ಯೋತಿಗೆ ಕಷಾಯ ಮಾಡಿ ಕೊಡುತ್ತಾಳೆ. ಅಷ್ಟರಲ್ಲೇ ಡಾಕ್ಟರ್ ಬರುತ್ತಾರೆ. ನೋಡಿ, ಇವರಿಗೆ ತುಂಬಾ ಕೆಮ್ಮು, ಜ್ವರ ಆಗಿದೆ. ಇವರಿಗೆ ಫುಲ್ ಬೆಡ್ ರೆಸ್ಟ್ ಬೇಕು. ಸರಿ ಡಾಕ್ಟರ್, ನಾನ್ ನೋಡ್ಕೊಳ್ತೀನಿ. ಹಾಗೆ ನಾನ್ ಕೊಡೋ ಮಾತ್ರೆಗಳನ್ನ ಪ್ರತಿ 4 ಗಂಟೆಗೆ ಒಮ್ಮೆ ಹಾಕಬೇಕು. ಹೀಗೆ 3 ದಿನ ಮಾಡಬೇಕು. ಸರಿ ಡಾಕ್ಟರ್, ಕೊಡ್ತೀನಿ.
ಹಾಗೆ ಮಗುಗೂ ಬೇರೆ ಔಷಧಿ ಕೊಡ್ತೀನಿ, ಅವಳಿಗೂ ಸೇಮ್ ಹಾಲ್ ಜೊತೆ 4 ತಾಸಿಗೆ ಒಮ್ಮೆ ಕೊಡಬೇಕು. ಹಾಗೂ ಹೋಮ್ ಮೇಡ್ ಕಷಾಯ ಕೊಟ್ರೂ ನಡೆಯುತ್ತೆ. ಓಕೆ ಡಾಕ್ಟರ್, ನಿಮಗೆ ತುಂಬಾ ಧನ್ಯವಾದಗಳು. ಇಷ್ಟು ಹೇಳಿ ಡಾಕ್ಟರ್ ಹೋಗುತ್ತಾರೆ. ನೇಹಾ ಹಗಲು ರಾತ್ರಿ ಎನ್ನದೇ ಜ್ಯೋತಿ ಹತ್ರನೇ ಕೂತು ಔಷಧಿ ಹಾಕುತ್ತಾ ನೋಡಿಕೊಳ್ಳುತ್ತಾಳೆ. ದಿವ್ಯಾನು ಕೂಡ ಪಕ್ಕದಲ್ಲೇ ಇದ್ದು ನೋಡಿಕೊಳ್ಳುತ್ತಾಳೆ. ಇದೆಲ್ಲ ಜ್ಯೋತಿ ಸೂಕ್ಷ್ಮವಾಗಿ ನೋಡುತ್ತಿರುತ್ತಾಳೆ. ಅಕ್ಕ, ನನ್ನ ಕ್ಷಮಿಸ್ಬಿಡು. ಏನಾಯ್ತು ನಿನ್ಗೆ? ಇಲ್ಲ ಅಕ್ಕ, ನಿನ್ನ ನಾನು ಯಾವತ್ತೂ ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡಲಿಲ್ಲ. ಇವತ್ತು ನಿನ್ ಕೈ ಗುಣದಿಂದಲೇ ನನ್ನ ಮಗು ಹುಷಾರಾಯ್ತು. ಡಾಕ್ಟರ್ ಯಾವತ್ತೂ ನಿನ್ ಮಗುಗೆ ಕಾಯಿಲೆ ಹೋಗಲ್ಲ ಅಂದಿದ್ರು. ಆದ್ರೆ ನೀನ್ ಅವಳು ನೋಡ್ಕೊಂಡಿರೋ ರೀತಿ, ಅವಳು ಕೊಟ್ಟಿರೋ ಔಷಧ, ಕಷಾಯ ಎಲ್ಲ ರೋಗ ಮಾಯ ಮಾಡಿತು. ಬಿಡು ಜ್ಯೋತಿ, ನೀ ನನ್ನ ತಂಗಿ ಇದ್ದ ಹಾಗೆ ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ? ಏನೇ ಕಷ್ಟ ಬಂದ್ರೂ ನಾನ್ ನಿನ್ ಜೊತೆ ಇರ್ತೀನಿ. ಸಾಯೋವರೆಗೂ ನೀನ್ ಚಿರುವೋಣಿಯಾಗಿರ್ತೀನಕ್ಕ. ನನ್ನ ಮಗಳನ್ನ ಉಳಿಸ್ಕೊಟ್ಟೆ. ತುಂಬಾ ಥ್ಯಾಂಕ್ಸ್. ನಿಜವಾಗ್ಲೂ ನನ್ನ ಅದೃಷ್ಟವಂತೆ ಅಕ್ಕ. ಹೀಗೆ ದಿನಗಳು ಕಳೆದಂತೆ ಜ್ಯೋತಿ ಚೇಂಜ್ ಆಗ್ತಾಳೆ. ನೇಹಾಳ ಕೈಗುಣದಿಂದ ದಿವ್ಯಾ ಕೂಡ ಹುಷಾರಾಗ್ತಾಳೆ. ಈಗ ನೇಹಾ ಮತ್ತು ಜ್ಯೋತಿ ಮನೆಯಲ್ಲಿ ಹೊಂದಿಕೊಂಡು ಹೋಗುತ್ತಿರುತ್ತಾರೆ. ಇತ್ತ ನಂದೀಶ್ ಎಲ್ಲ ಸತ್ಯವನ್ನು ಹೇಳಿ ಮತ್ತೆ ಜಾಬ್ ಮಾಡಲು ಶುರು ಮಾಡುತ್ತಾನೆ. ಊರಿಗೆಲ್ಲ ಜ್ಯೋತಿ ಮತ್ತು ನೇಹಾ ಮಾದರಿಯಾಗುವಂತೆ ಬದುಕುತ್ತಾರೆ. ಅವರ ಜೀವನ ಸುಂದರವಾಗಿ ನಡೆಯುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಮತ್ತೆ ಮುಂದೆ ಯಾವ ಕಥೆಯನ್ನು ಮಾಡಬೇಕು ಎಂದು ನೀವು ಕಮೆಂಟ್ ಮೂಲಕ ತಿಳಿಸಿ. ನಾವು ಆ ಕಥೆಯನ್ನು ಮಾಡುತ್ತೇವೆ. ಹಾಗೂ ನಿಮಗೆ ಈ ಕಥೆಯಲ್ಲಿ ಯಾವ ಪಾತ್ರವಿಷ್ಟವಾಯಿತು ಎಂದು ಕಮೆಂಟ್ ಮಾಡಿ ಹೇಳಿ.